ಪ್ರೀತಿಯ ವೀಕ್ಷಕರೇ, ನಮ್ಮ ಸಂಸ್ಕೃತಿ, ನಮ್ಮ ಭಾರತೀಯ ಸಂಸ್ಕೃತಿ ನಮಗೆ ಮಾತೃದೇವೋಭವ ಅನ್ನುವಂಥ ಪಾಠವನ್ನು ಕಲಿಸಿದೆ. ಇದಕ್ಕೆ ಉದಾಹರಣೆಯಾಗಿ ನನಗೆ ಕಲ್ಕತ್ತಾದ ಹೈಕೋರ್ಟ್ನ ನ್ಯಾಯಾಧೀಶರಾದಂಥ ಆಶುತೋಷ್ ಮುಖರ್ಜಿಯವರ ಒಂದು ಸಂದರ್ಭ ನನ್ನ ಜ್ಞಾಪಕಕ್ಕೆ ಬರ್ತಾ ಇದೆ. ಆಶುತೋಷ್ ಮುಖರ್ಜಿಯವರು ಆ ಕಾಲದ ಮಹಾದೊಡ್ಡ ವಿದ್ವಾಂಸರು ಮತ್ತು ಕಲ್ಕತ್ತಾ ಹೈಕೋರ್ಟ್ನ ನ್ಯಾಯಾಧೀಶರಾಗಿ ಕೆಲಸ ಮಾಡ್ತಾಯಿದ್ರು. ಅವಿನ್ನೂ ಸ್ವಾತಂತ್ರ್ಯ ಪೂರ್ವದ ದಿನಗಳು. ಲಾರ್ಡ್ ಕರ್ಜನ್ ಈ ದೇಶವನ್ನು ಗವರ್ನರ್ ಜನರಲ್ ಆಗಿ ಆಳ್ತಾ ಇದ್ದ. ಆಶುತೋಷ್ ಮುಖರ್ಜಿಯವರ ವಿದ್ವತ್ತು, ಅವರ ಪಾಂಡಿತ್ಯ, ಅವರ ಪ್ರತಿಭೆಯನ್ನು ಕಂಡುಬಿಟ್ಟು ಲಾರ್ಡ್ ಕರ್ಜನ್ಗೆ ಕೆಲವು ದಿನದ ಮಟ್ಟಿಗಾದರೂ ಕೂಡ ನಾವು ಆಶುತೋಷ್ ಮುಖರ್ಜಿಯವರನ್ನೇ ವಿಲಾಯತ್ತಿಗೆ ಕಳಿಸ್ಕೊಡ್ಬೇಕು, ಇಂಗ್ಲೆಂಡಿಗೆ ಕಳಿಸ್ಕೊಡ್ಬೇಕು ಅನ್ನುವಂಥ ಆಲೋಚನೆ ಬರ್ತದೆ. ಅದೊಂದು ದಿನ ಮುಖರ್ಜಿಯವರನ್ನು ಕರೆದುಬಿಟ್ಟು, ನೀವು ವಿಲಾಯತ್ತಿಗೆ ಹೋಗಬೇಕು, ವಿಲಾಯತದಲ್ಲಿ ಕೆಲವು ದಿನಗಳವರೆಗೆ ತಾವಿದ್ದು ಅಲ್ಲಿ ಸೇವೆ ಸಲ್ಲಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಆವಾಗ ಆಶುತೋಷ್ ಮುಖರ್ಜಿಯವರು ಹೇಳ್ತಾರೆ, ನಾನೇನೋ ಹೋಗಲಿಕ್ಕೆ ಇಷ್ಟಪಡ್ತೇನೆ, ಆದರೆ ನಮ್ಮ ಮನೆಯಲ್ಲಿ ನನ್ನ ತಾಯಿ ಇದ್ದಾಳೆ, ನನ್ನ ತಾಯಿ ನನಗೆ ಒಪ್ಪಿಗೆ ಕೊಡಬೇಕು, ನನ್ನ ತಾಯಿಯ ಒಪ್ಪಿಗೆ ಕೊಟ್ಟರೆ ಮಾತ್ರ ನಾನು ಹೋಗ್ಬೋದು ಅನ್ನುವಂಥ ಮಾತನ್ನು ಹೇಳ್ತಾರೆ. ಆವಾಗ ಲಾರ್ಡ್ ಕರ್ಜನ್ ಹೇಳ್ತಾರೆ, ನಿಮ್ಮ ತಾಯಿಗೆ ಹೇಳಿ ಗವರ್ನರ್ ಜನರಲ್ ಈ ಮಾತನ್ನು ಹೇಳಿದ್ದಾರೆ, ನಾನು ಹೋಗಲೇಬೇಕು ಅನ್ನುವಂಥ ಮಾತನ್ನು ಹೇಳಬೇಕು ನಿಮ್ಮ ತಾಯಿಗೆ ಅಂದಾಗ. ಆಯಿತು ಅಂತ ಮುಖರ್ಜಿಯವರು ಮನೆಗೆ ಹೋಗ್ತಾರೆ, ತಾಯಿಯ ಪರ್ಮಿಷನ್ ಕೇಳ್ತಾರೆ. ಆವಾಗ ತಾಯಿ ಅನುಮತಿ ಕೊಡೋದಿಲ್ಲ. ನಿನ್ನ ವಿದ್ವತ್ತು, ನಿನ್ನ ಪ್ರತಿಭೆ, ಪಾಂಡಿತ್ಯ ಈ ನಾಡಿನ ಜನಗಳಿಗಾಗಿ ಬಳಕೆ ಆಗಬೇಕು, ನೀನು ವಿದೇಶಕ್ಕೆ ಹೋಗಿ ಅಲ್ಲಿ ಸೇವೆ ಸಲ್ಲಿಸುವ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾಳೆ. ಆವಾಗ ಕರ್ಜನರ ಬಳಿ ಬಂದಂತಹ ಮುಖರ್ಜಿಯವರು ನೇರವಾಗಿ ಕರ್ಜನರಿಗೆ ಹೇಳ್ತಾರೆ, ಇಲ್ಲ ನಾನು ವಿಲಾಯತ್ತಿಗೆ ಹೋಗೋದಿಲ್ಲ, ವಿದೇಶಕ್ಕೆ ಹೋಗೋದಿಲ್ಲ ಅಂದಾಗ, ನಾನು ಗವರ್ನರ್ ಜನರಲ್ ಆದೇಶ ಮಾಡ್ತಾ ಇದ್ದೇನೆ, ನನ್ನ ಆದೇಶಕ್ಕೆ ನೀವು ಬದ್ಧರಾಗಿರಲೇಬೇಕು ಅನ್ನುವಂಥ ಮಾತನ್ನು ಕರ್ಜನ್ ಹೇಳ್ತಾನೆ. ಆವಾಗ ಮುಖರ್ಜಿಯವರು ಹೇಳ್ತಾರೆ, ನನಗೆ ನನ್ನ ತಾಯಿಯ ಆದೇಶ ಮುಖ್ಯನೇ ಹೊರತು ಯಾವ ಗವರ್ನರ್ ಜನರಲ್ ಆದೇಶ ಮುಖ್ಯ ಅಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ತಮಗೆ ಬಂದಂಥ ಒಂದು ಅಪೂರ್ವ ಅವಕಾಶವನ್ನು ಅವರು ಕೈ ಬಿಡ್ತಾರೆ. ಯಾಕೆ ಅಂದರೆ ಅವರಲ್ಲಿರ್ತಕ್ಕಂಥ ಮಾತೃಭಕ್ತಿ, ತಾಯಿ ಹೇಳಿದಂಥ ಆ ಮಾತಿಗೆ ಅವರು ಎಷ್ಟು ಬದ್ಧರಾಗಿದ್ದರು ಮತ್ತು ತಾಯಿಯ ವಾಕ್ಯವನ್ನು ಆದೇಶವಾಗಿ ಸ್ವೀಕರಿಸ್ತಾ ಇದ್ದರು ಅನ್ನೋದನ್ನು ನಾವು ಗಮನಿಸಬೇಕು. ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಯುವಕರು ವಿದೇಶಕ್ಕೆ ಹೋಗಲಿಕ್ಕೆ ಅವಕಾಶ ಸಿಕ್ತು ಅಂದರೆ ಮಾತೃದೇವತೆಯನ್ನು ಮರಿತಾರೆ, ಪಿತೃದೇವತೆಯನ್ನು ಮರಿತಾರೆ, ಎದೋಡಿ ಹೋಗಿಬಿಡ್ತಾರೆ. ಹಾಗಾಗಬಾರ್ದು. ನಾವು ನಮ್ಮ ಪಿತೃವನ್ನು ಗೌರವಿಸುವಂಥ ಸತ್ಪರಂಪರೆಯನ್ನು ಬೆಳೆಸಿಕೊಂಡು ಹೋಗಬೇಕು.